ಇದು ಎಲ್ಲ ಮಸಾಲಾಗಿಂತ ಇದು ಘಮ ಘಮ ಅಂತ ಇದೆ. ಹೌದು ಮೇಡಮ್, ಇದು ಭಾಳ ಚಾಪ್ಸು ಅಂದರೆ ಗ್ರೀನ್ ಕಲರು ಒನ್ ಮೋರ್ ಅಂತಾರೆ. ದುಃಖದ ರೀತಿಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ದುಃಖ ಇದ್ದಾಗ ಏನೂ ಮಾಡಬೇಡಿ. ಅವತ್ತು ಬೇಕಾದ್ರೆ ಹೋಟ್ಲಿಗೆ ಹೋಗಿ ಖುಷಿಯಾಗಿ ಕೆಲಸ ಮಾಡಿದಾಗ ರುಚಿನೂ ಬರುತ್ತೆ, ಪ್ರೀತಿನೂ ಬರುತ್ತೆ. ಯಜಮಾನರ ಜೊತೆ ಬೇಷ್ ಅನ್ಸ್ಕೊಬೋದು, ಅತ್ತೆ ಮಾವನ ಹತ್ರ ಬೇಷ್ ಅನ್ಸ್ಕೊಬೋದು, ತಂದೆ ತಾಯಿ ಹತ್ರ ಬೇಷ್ ಅನ್ಸ್ಕೊಬೋದು. ಏನೇ ಚೆನ್ನಾಗೇ ಇಲ್ಲ ಅಂದಾಗ ಅವ್ರು ಮಾಡಿದ್ದಕ್ಕೂ ಬೆಲೆ ಇರಲ್ಲ. ಒನ್ ಮೋರ್ ಅನ್ಬೇಕು ನೀವು. ಎರಡೂ ಮುಚ್ಚಲು ಕೊಡ್ಲ ಒಂದು ಗ್ಲಾಸು. ಯಾವ ಕಾಫಿನೂ ಇಲ್ಲ ಅದ್ರ ಮುಂದೆ. ಅವ್ರು ನನ್ನನ್ನು ಕರೆದಿದ್ದಾರೆ, ನಾನು ಕೆಲಸ ಬಿಟ್ಟು ಹೋಗಿದ್ದೀನಿ. ನನ್ನ ಬಟ್ಟೆಗಲ್ಲ ಬೆಲೆ, ನನ್ನ ಕೆಲ್ಸಕ್ಕೆ ಬೆಲೆ. ಈಗ ಬಟ್ಟೆ ಹಾಕೊಂಡಿದ್ದಂದ್ರೆ ದೊಡ್ಡ ಆಡಂಬರವಾಗಿ ಎಲ್ಲ ಕೆಲಸ ಮಾಡ್ತಾರೆ, ಅದೆಲ್ಲ ಸುಳ್ಳು. ಇದಿದೆಯಲ್ಲ ನೋಡಿ, ಒಂದು ಲೆಕ್ಕ ಅಂದರೆ 14 ಬರುತ್ತೆ. ಅಂದ್ರೆ ಸಿಕ್ಬಿಡುತ್ತೆ. ಹಿಂಗೆ ಹಾಕಿದ್ರೆ 4 ಬರುತ್ತೆ, ಚಕ್ಕೆ ಲವಂಗ ಎಲ್ಲ. ಆಮೇಲೆ ಯಾವ ಪಾತ್ರೆಯಲ್ಲಿ ಕೂಡ ಫಳ ಹೊಳಿಬೇಕು, ಆ ಥರ ಎಲ್ಲ ನೋಡಿ. ಇದು ಬಿರಿಯಾನಿ ಮಸಾಲೆ ಎಲ್ಲ ಇದೆ. ಇದು ಅನಾನಸು, ಮರಾಠಿ ಮೊಗ್ಗು, ಜಾಕಾಯಿ ಪೌಡ್ರು, ಗುಂಟೂರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿರ್ತೀವಿ ನೋಡಿ. ಎಲ್ಲ ಜಾಯಿಕಾಯಿನ ಹಾಕ್ತೀರಾ? ಎಲ್ಲ ಹಾಕ್ತೀವಿ, ರುಚಿ ಬರಬೇಕಲ್ಲ ಮೇಡಮ್. ಇದು ಜಾಸ್ತಿ ಹೊತ್ತು ಬೇಯಬೇಕು. ಎಳೆ ಕಾವಲೆ ಚೆನ್ನಾಗಿ ಬೇಯ್ದು ನೋಡಿ. ಈ ಥರ ಬೇಯ್ತಾ ಇದ್ರೆ ಒನ್ ಮೋರಾ ಹಾಕೊಳ್ಳಿ. ಒನ್ ಮೋರ್ ಮಕ್ಳಿಗೆ ಅಸಿಡಿಟಿ ಬರಲ್ಲ. ತುಂಬ ಇಷ್ಟಪಡೋದೇ ಮಕ್ಕಳಲ್ವಾ. ಬಿರಿಯಾನಿ ಕಬಾಬು, ಹೌದು, ಬಿರಿಯಾನಿ ರೈಸು. ಒನ್ ಮೋರ್ ಅಂತ ಇರಬೇಕು. ಬರ್ತಾಯಿರಿ, ನಿಮ್ಮ ಪ್ರೀತಿ ತರ್ತಾಯಿರಿ. ನನಗೆ ಸುಮಾರು ಜನ ಕೇಳ್ತಾರೆ, ಏನು ಸರ್ ನೀವು ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ಬೋದಲ್ಲ. ಸರ್ ಈಗ ಒಳಗಡೆ ಕಿಚನಲ್ಲಿ ಕೆಲಸ ಇದ್ದರೆ ಇದೇ ಥರ ಬಟ್ಟೆ ಹಾಕೊಂಡೇ ಕೆಲಸ ಮಾಡಬೇಕು. ಇವತ್ತು ಯಾರೋ ನನ್ನ ಅರ್ಜೆಂಟಾಗಿ ಕರೆದು ನಾನು ಹಿಂಗೆ ಹೋಗ್ತೀನಿ. ಕಾರಣ ಯಾಕೆ ಅಂದರೆ ಅವ್ರು ನನ್ನನ್ನು ಕರೆದಿದ್ದಾರೆ, ನಾನು ಕೆಲಸ ಬಿಟ್ಟು ಹೋಗಿದ್ದೀನಿ. ನನ್ನ ಬಟ್ಟೆಗಲ್ಲ ಬೆಲೆ, ನನ್ನ ಕೆಲ್ಸಕ್ಕೆ ಬೆಲೆ. ಈಗ ಬಟ್ಟೆ ಹಾಕೊಂಡಿದ್ದಂದ್ರೆ ದೊಡ್ಡ ಆಡಂಬರವಾಗಿ ಎಲ್ಲ ಕೆಲಸ ಮಾಡ್ತಾರೆ, ಅದೆಲ್ಲ ಸುಳ್ಳು. ನಾವಾಗಿ ಕೆಲಸ ಮಾಡಿದ್ದೀವಲ್ಲ, ಅದನ್ನು ಪರಿಶುದ್ಧವಾಗಿ ತೋರಿಸಿದ್ದೀವಲ್ಲ, ಇದು ಸತ್ಯ. ಡ್ರಾಮಾ ಮಾಡೋದಾದರೆ ಏನು ಬೇಕಾದ್ರೆ ನೀವು ಬಂದರೆ ಏನ್ಬಿಟ್ಟು ಕೈ ಗ್ಲೌಸು ಕಲೆಕ್ಟ್ ಟೊಪ್ಪಿ ಹಾಕೊಂಡು ಒಂದಿನ ಮಾಡಿಬಿಟ್ಟು ನಾನೇ ದಿನ ಮಾಡಲಿಲ್ಲ ಅಂದರೆ ಅದು ಅಸೆ. ನಮ್ಮ ದಿನಚರಿ ಇದೇ ಥರ ಇರುತ್ತೆ. ಶ್ರದ್ಧಾ ಭಕ್ತಿಯಿಂದ ಕೆಲಸ ಇಷ್ಟು ಮಾಡಿದ್ರೆ ನಮ್ದು ಆಲ್ಮೋಸ್ಟ್ ಆಗೋಯ್ತು. ಮಸಾಲೆ ರೆಡಿ ಆಯ್ತು, ಎಲ್ಲ ಮಸಾಲೆ ಎಲ್ಲ ಇನ್ನೊಂದೇ ಒಂದು ಬಿರಿಯಾನಿದು ಹಾಕ್ಬೇಕು. ಎಲ್ಲನೂ ಅಳತೆ ಮೇಡಮ್ ನನ್ನ ಹತ್ರ ನೋಡಿ. ಇದಕ್ಕೆಲ್ಲ ಚಕ್ಕೆ ಲವಂಗ ಮೆಣಸು ಧನಿಯಾ ಉರ್ಗಡ್ಲೆ ಎಲ್ಲ ಇದಕ್ಕೆ ಹಾಕಿತ್ತು. ಆಮೇಲೆ ಯಾವ ಪಾತ್ರೆಯಲ್ಲಿ ಕೂಡ ಫಳ ಹೊಳಿಬೇಕು, ಆ ಥರ ಎಲ್ಲ ಯಾವುದೇ ಇದಿಲ್ಲ. ಎಲ್ಲ ಮಸಿ ಹಸಿ ಪಾತ್ರೆಗಳು ಕ್ಲೀನ್ ಇರ್ಬೇಕು ಮೇಡಮ್. ಇದು ಜಾಸ್ತಿ ಹೊತ್ತು ಬೇಯಬೇಕು. ಎಳೆ ಕಾವಲೆ ಚೆನ್ನಾಗಿ ಬೇಯ್ದು ನೋಡಿ. ಈ ಥರ ಬೇಯ್ತಾ ಇದ್ರೆ ಮೆಣಸಿನ್ಕಾಯಿ ಎಲ್ಲ ನೀರೆಲ್ಲ ಇದರಲ್ಲಿರುತ್ತೆ, ಖಾರ ಆಯಿಲಲ್ಲಿ, ಅದರಲ್ಲಿರಲ್ಲ. ಓಕೆ, ನೀವು ತಿನ್ನಿ, ನಾನು ಹೇಳೋದಲ್ಲ. ನಮ್ಮ ಹೋಟ್ಲಲ್ಲಿ ಊಟ ಮಾಡಿ, ನಿಮ್ಗೆ ಅಸಿಡಿಟಿ ಬಂದರೆ ನೀವು ಹೇಳಿದ್ದು ನಾನು ಕೊಡುತ್ತೇನೆ. ಇವತ್ತು ನೋಡೋಣ, ಟೇಸ್ಟ್ ಮಾಡೋಣ. ಮಾಡಲೇಬೇಕು, ಪ್ರೀತಿ ತೋರಿಸ್ಲೇಬೇಕು. ಎಲ್ಲದಕ್ಕೂ ಅಳತೆ, ಇಷ್ಟೇ ಲೆಕ್ಕಾಚಾರ. ನಾವ್ ಅನ್ಕೊಳ್ತೀವಿ ಮನೇಲಿ ಒಂದು ಆನಿಯನ್, ಒಂದು ಟೊಮ್ಯಾಟೊ, ಒಂದು 4 ಮನೆಗೆ ಅಷ್ಟೇ. ಇದು ಕಮರ್ಷಿಯಲ್ ಅಲ್ವಾ, 50 kg 30 kg ಬೇಯಬೇಕಲ್ಲ. ಇದು ಹಸಿರು ಕಲರ್ ಬರುತ್ತಲ್ಲ, ಅದಕ್ಕೋಸ್ಕರ ಇದೆಲ್ಲ ಹಾಕ್ತೀನಿ. ಇದು ಎಲ್ಲ ಮಸಾಲಾಗಿಂತ ಇದು ಘಮ ಘಮ ಅಂತ ಇದೆ. ಹೌದು ಮೇಡಮ್, ಇದು ಭಾಳ ಚಾಪ್ಸು ಅಂದರೆ ಗ್ರೀನ್ ಕಲರು ಒನ್ ಮೋರ್ ಅಂತಾರೆ. ಓಕೆ, ಹಾಂ, ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲು ಇವತ್ತು ಬೆಲೆ ಜಾಸ್ತಿ ಇದೆ, ಸ್ವಲ್ಪ ಹಾಕೊಂಡು ಮಾಡೋದಲ್ಲ. ಇಲ್ಲ ನೋಡಿ, ಹಾಕೊಂಡು ಕಡಲೆಕಾಯಿ ಎಣ್ಣೆ ನೀಟಾಗಿ. ಮಸಾಲೆಗೆ ಮಾತ್ರ ಕಡಲೆಕಾಯಿ ಎಣ್ಣೆ, ಅಡುಗೆಗೆಲ್ಲ ಸನ್ಪ್ಯೂರು. ಓಕೆ, ಅದೇನಾಗಿ ಎರಡು ಅದು ರುಚಿ ಬರುತ್ತೆ. ಕಡಲೆಕಾಯಿ ಎಣ್ಣೆ ಸ್ವಲ್ಪ ರುಚಿ ಬರುತ್ತೆ, ರೇಟ್ ಜಾಸ್ತಿ ಅಲ್ವಾ. ಮಸಾಲೆ ರುಚಿ ಬಂದುಬಿಟ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಏನು ಆಯಿಲ್ ಅಷ್ಟೇನು ಬೇಕಾಗಿಲ್ಲ. ಈಗೆಲ್ಲ ಆಯಿಲಲ್ಲಿ ಏನು ಕಂಟೆನ್ಸ್ ಇರುತ್ತೆ ಮೇಡಮ್, ಆ ಥಿಕ್ನೆಸ್ಸೇ ಇಲ್ಲ.
5 6 7 ಗಂಟೆಗೆ ಬಂದೆ ಹ್ಮ್ ನಿನ್ನೆ ಶೂಟಿಂಗಿಂದ. ಓಕೆ. ಮುರೇ ಅಡುಗೆ ಸವಿರುಚಿ. ಸವಿರುಚಿ. ಸ್ವಲ್ಪ ವೆಟ್ ಕಂಟೆನ್ಸ್ ಬರುತ್ತೆ, ಹ್ಮ್ ಸ್ವಲ್ಪ ಜೋರಾಗಿ ಬಿಟ್ಬಿಟ್ರೆ ಹ್ಮ್. ಆ ಆಯಿಲೆಲ್ಲ ಇದು ನೀರೆಲ್ಲ ಎಳೆದ್ಬಿಡುತ್ತೆ. ಈ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಆ ಮೆಣಸಿನ್ಕಾಯಲ್ಲಿ ಎಲ್ಲನ ಗಲೀಜಿದೆಯಾ? ನೋ. ಹಾಂ, ಎಲ್ಲ ಕೆಂಪು ಗಿಂಪು ಎಲ್ಲ ಹಾಕ್ತಾರೆ ನೋಡಿ. ಎಲ್ಲ ಬಿರಿಯಾನಿ ಪೌಡ್ರು ಗಿವ್ಡ್ರು ಅಂತ ನೋಡಿ, ಆ ಬಿರಿಯಾನಿ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಡ್ತೀವಿ. ಈಗ ಅದನ್ನು ಹಾಕೊಳ್ಳೋದು ಹುರಿಯೋದು ಅಷ್ಟೇ. ದಿನ ಮೇಡಮ್ ಇದು ಹ್ಮ್. ಏನು ನೀವು ಬಂದ್ರಿಗಿಂದ್ರಿ ಅಂತ ನಾಟಕ ಅಲ್ಲ ಇದು. ನಾವು ಮೊನ್ನೆ ನೋಡಿದ್ವಲ್ಲ. ಹಾಂ ನೋಡಿ, ಆ ಕಣ್ಣು ಉರಿತಾ ಇದೆಯಾ? ಹಾ. ಅದರ ರೀಸನ್ ಏನು ಗೊತ್ತಾ? ಹಾ. ಈಗ ಇಲ್ಲಿ ಹಸೆ ನಾಟಿ ಕೋಳಿಗೆ ಹಸೆ ಈರುಳ್ಳಿ ಹಾಕೋದು ಗೊತ್ತಾ? ಈ ಕೋಳಿಗೆ ಒಂದು ಹಸೆ ಈರುಳ್ಳಿ ಒಂದು 3 ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕೋದು ಗೊತ್ತಾ? ಅದರ ಖಾರ ಆಮೇಲೆ ಹಂಗೆ ರುಚಿ ಬರುತ್ತೆ. ಹಸೆ Okay. ಈರುಳ್ಳಿ ಹಾಕಿ ಹೊಟ್ಟೋಗುತ್ತೆ. ಇನ್ನು 2 ನಿಮಿಷ ಓಕೆನಾ? ಎಸ್. 1 2 1 more 4 ಮುಗ್ದ. 1 more ಸರ್. 1 more ಹಾಕೊಳ್ಳಿ. 1 more ಆಮೇಲೆ ಆಗ್ತಾ ಬರ್ತದೆ, ಒಂದೊಂದೇ ಐಟಮ್ ಹಾಕ್ತಾರೆ. ಓಕೆ. ರಸಮ್ ರೆಡಿ ಆಯ್ತಾ? ರಸಮ್ ಎಲ್ಲಿ? ಹೋಯ್ತಲ್ಲ ಬಾ ಡಬ್ಬಕ್ಕೆ, ಆಗ್ತಾ ಇರೋದೇ ಹೋಯ್ತಾ ಇರೋದೇ. ಇಷ್ಟು ಬೇಗ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಪಾತ್ರೆನ. ಹಾಂ ರಸಮ್ದಲ್ಲಿ ಪಾತ್ರೆ ಹೋಯ್ತಾ? ನೋಡಿ ಅಲ್ಲಿದೆ ನೋಡಿ ಸರ್, ರಸ ರೆಡಿ ಇದೆ. ಓಕೆ. 2 ಮುಚ್ಚಲು ಕೊಡ್ಲ ಒಂದು ಗ್ಲಾಸು. ಯಾವ ಕಾಫಿನೂ ಇಲ್ಲ ಅದ್ರ ಮುಂದೆ. 4 ಗ್ಲಾಸ್ ಹಚ್ಚ ದೋಲ್ಕೋದೇರೆ ಏನ್ ಸರ್ ಸ್ಮೆಲ್ ನಿಜ. ಇದು ಒಗ್ಲಿಗೆ ಹೇಳ್ತಾ ಇಲ್ಲ ನಿಮ್ಗೆಂತೂ. ನಾನೇನು ಹಾ. ನಿಮ್ಗೇನು ಒಗ್ಲ ಅಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಿರುತ್ತೆ ಯಾರು ಡ್ರಾಮಾ ಮಾಡ್ತಾರೆ ಯಾರು ಹೌದು ಹೌದು ಹೌದು. ಹಾಂ, ಎಷ್ಟು ಘಮ ಘಮ ಸ್ಮೆಲ್ ಬರ್ತಾ ಇದೆ ಆಗುತ್ತಾ? ಅದೇ ನ್ಯಾಚುರಲ್ ಅಷ್ಟೇ. ಆರ್ಟಿಫಿಷಿಯಲ್ಲೇ ಬೇರೆ, ನ್ಯಾಚುರಲ್ಲೇ ಬೇರೆ. ಇದು ಚಿಕನ್ ಚಾಪ್ಸು, ಕೈಮಾ, ಹಾ. ಮಟನ್ ಚಾಪ್ಸು, ಹಾ. ಮಟನ್ ಲಿವರು. ಓಕೆ. ಈ ಹಚ್ಚ ಹಸಿರಾಗಿ ಯಾವ್ದಿರುತ್ತೆ ಹಾ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಿದು. ಓಕೆ. ನೀವು ಗ್ರೀನ್ ಕಲರ್ ಬರಬೇಕು ಅಂದ್ರಲ್ಲ. ಹೌದು, ಇದು ಬರುತ್ತೆ ಗ್ರೀನು, ಫುಲ್ ಗ್ರೀನ್. ಇದು ಹಚ್ಚ ಹಸಿರು, ಅದು ಫುಲ್ ರೆಡ್. ನಾಳೆ ಮಟನ್ ಸಾರು, ಓಕೆ. ಇದು ಚಿಕನ್ ಸಾರು. ಹ್ಮ್. ಈಗ ನೆಕ್ಸ್ಟ್ ಇನ್ನೊಂದು ಮೆಡಿಷನ್ ಆಗೋದ್ರೆ ಚಂದ್ರು ಈಸ್ ಫ್ರೀ. ಚಂದ್ರು ಈಸ್ ಫ್ರೀ. ಫ್ರೀ. ಇನ್ನೇನಿದ್ರು ಏನು ಬೇಕಾದ್ರೆ ಕೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಇದು ಬಿರಿಯಾನಿ ಮಸಾಲ. ಓಕೆ. ಇದು ಮೈನ್, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹೌದು. ಬಿರಿಯಾನಿ ಎಂತವ್ರಿಗೂ. ಬಿರಿಯಾನಿ ಅಂದರೆ ಹೋಟ್ಲಿಗೆ ರಾಜ. ಹಾ. ಬಿರಿಯಾನಿ ಅದಕ್ಕೆ ಮಾಡ್ತಾ ಇದ್ದೀವಿ ಮಸಾಲೆ. ಓಕೆ. ಶುಂಠಿ, ಮೆಣಸಿನ್ಕಾಯಿ. 3 4 5 6 7 8 9 10. ಈಗ ನೋಡಿ ಎಷ್ಟಿದೆ ಎಣಿಸಿ. 14 ಮೆಣಸಿನ್ಕಾಯಿ ಇದೆಯಾ? ಎಷ್ಟು? 14. 14. ಹಾಂ ಎಣಿಸಿ. 1 kgಗೆ ಅದು ಲೆಕ್ಕ. 6 8 10 12 14 ಇದೆ ಸರ್. 14. 1 kgಗೆ 14 ಲೆಕ್ಕ. ಓಕೆ. ಬಿರಿಯಾನಿ. ಹಾಂ ಅಲ್ಲ ಬಿರಿಯಾನಿ ಲೆಕ್ಕ ಈ ಅಳತೆ ನೋಡಿ. ಇದೆಯಲ್ಲ, ಇದೆಯಲ್ಲ ನೋಡಿ, ಒಂದು ಲೆಕ್ಕ ಅಂದರೆ 14 ಬರುತ್ತೆ. ಅಂದಾಜ್ ಸಿಕ್ಬಿಡುತ್ತೆ ನಿಮ್ಗೆ. ಹಿಂಗೆ ಹಾಕಿದ್ರೆ 4 ಬರುತ್ತೆ. ಚಕ್ಕೆ ಲವಂಗ ಎಲ್ಲ. ಓಕೆ. ಇದೆಲ್ಲ ಅಳತೆ. ಕೈ ಹೇಳ್ತಲೆ. ಕೈ ಅಳತೆ. ನಮ್ಮ ಹಿಂದಿನ ಕಾಲದಲ್ಲಿ ಅದೇ ರೀತಿ ಮಾಡ್ತಾ ಅದೇ ಇದ್ದಿದ್ದ. ತಾನೇ ಚಂದ್ರು ಮಾಡ್ತಾ ಇರೋದು. ಹಳೆ ಕಾಲ, ಇದು ಹೊಸ ಕಾಲ. ನಾವಂದ್ರೆ ಗ್ಲಾಸ್ ಅಲ್ಲಿ ಅಥವಾ ಬೌಲ್ ಅಲ್ಲಿ ಅಳತೆ ಮಾಡಿ ಹಾಕ್ತೀವಿ. ನಮ್ದೆಲ್ಲ ಹಿಂಗೆ ಚಕ್ಕೆ ಎಲ್ಲ. ಕೈ ಅಳತೆ. ಕೈ ಅಳತೆ. ನೋಡಿ ಇದು ಬಿರಿಯಾನಿ ಮಸಾಲೆ ಎಲ್ಲ ಇದೆ. ಇದು ಅನಾನಸು, ಮರಾಠಿ ಮೊಗ್ಗು, ಜಾಕಾಯಿ ಪೌಡ್ರು, ಗುಂಟೂರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿರ್ತೀವಿ ನೋಡಿ. ಎಲ್ಲ
ಜಾಯಿಕಾಯಿನೂ ಹಾಕ್ತೀರಾ? ಎಲ್ಲ ಆಗ್ತದೆ, ರುಚಿ ಬರಬೇಕಲ್ಲ ಮೇಡಮ್. ಓಕೆ. ಎಷ್ಟು ಕೆಜಿ ಬಿರಿಯಾನಿಗೆ ಸರ್ ಇದು? ಮೇಡಮ್ 20 kg ಇದು. ಯಾಕಂದರೆ ಇವತ್ತು ಕಾರ್ತಿಕ್ ಮಾಸ ಅಲ್ವಾ, ಸ್ಟಾರ್ಟ್ ಆಯಿತು, ನಾಳೆ ಹಬ್ಬ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಯೂಶಲಿ ಹಾಗಾದ್ರೆ ಎಷ್ಟು ರೆಡಿ ಮಾಡ್ತೀರಾ? 30-50. ಅಂದ್ರೆ ಪರ್ ಡೇ 50 ಕೆಜಿ ಬಿರಿಯಾನಿ ಹೋಗುತ್ತೆ ಸರ್? ಒಂದು 40-50 kg. ನಮ್ಮಲ್ಲಿ ಒಂದೇ ಇಲ್ವಲ್ಲ ಮೇಡಮ್, ಬೇಜಾನ್ ಐಟಮ್ಸ್ ಇದೆಯಲ್ಲ. ಏನಂದ್ರೆ ಇದೊಂದು ಮಾತ್ರ ಸ್ವಲ್ಪ ಮಾಡಿಕ್ಕೋತೀವಿ. ಇದು ಬೆಳ್ಳುಳ್ಳಿ ಕಬಾಬ್ ಇದೆಯಲ್ಲ, ಸ್ವಲ್ಪ ಮಾಡಿಕ್ಕೋತೀವಿ ಮಸಾಲೆ. ಅವೆರಡು ತುಂಬಾ ರನ್ನಿಂಗ್ ಅಲ್ಲಿ ಇರುತ್ತಲ್ಲ, ಅದೊಂಚೂರು ಎಕ್ಸ್ಟ್ರಾನೇ ಮಾಡ್ತೀವಿ. ಅಕಸ್ಮಾತ್ ಏನೋ ಒಂಚೂರು ಮಿಕ್ಕಿದ್ರೆ ಏನು ತೊಂದರೆ ಇಲ್ಲ. ನಾವು ದಿನ ನಮಗೊಂದು ಲೆಕ್ಕಾಚಾರ ಇರುತ್ತೆ. ಯಾಕಂದರೆ ನಮ್ಗೆ ದಿನ 32 ವರ್ಷ ಆಯ್ತಲ್ಲ, ಒಂದೇ ಲೆಕ್ಕ ಒಂದೇ ಚಾರ. ಅದರಿಂದ ಒಂದೊಂದು ಟೈಮಲ್ಲಿ ಎಲ್ಲೋ ಒಂದು ಕಡೆ ಏರುಪೇರು ಆಗಿರುತ್ತೆ. ಅವ್ನು ಸ್ವಲ್ಪ ಮಸಾಲೆ ಮಿಕ್ಕಿರುತ್ತೆ. ಅದರಿಂದ ನೋಡಿ, ಯಾವುದೇ ಕೆಲಸ ಮಾಡೋದಾಗ ಪ್ರೀತಿಯಿಂದ ಮಾಡಿ, ಖುಷಿಯಾಗಿ ನೋಡಿ. ಕಲಿತಿದ್ರೆ ಅಂತ ಕಲಿಬೋದು, ಮಾಡ್ಬೋದು. ದುಃಖದ ರೀತಿಯಲ್ಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ದುಃಖ ಇದ್ದಾಗ ಏನು ಮಾಡಬೇಡಿ. ಅವತ್ತು ಬೇಕಾದ್ರೆ ಹೋಟ್ಲಿಗೆ ಹೋಗಿ ಖುಷಿಯಾಗಿ ಕೆಲಸ ಮಾಡಿದಾಗ ರುಚಿನೂ ಬರುತ್ತೆ, ಪ್ರೀತಿನೂ ಬರುತ್ತೆ. ಯಜಮಾನರ ಜೊತೆ ಬೇಷ್ ಅನ್ಸ್ಕೊಬೋದು, ಅತ್ತೆ ಮಾವನ ಹತ್ರ ಬೇಷ್ ಅನ್ಸ್ಕೊಬೋದು, ತಂದೆ ತಾಯಿ ಹತ್ರ ಬೇಷ್ ಅನ್ಸ್ಕೊಬೋದು. ಏನೇ ಚೆನ್ನಾಗೇ ಇಲ್ಲ ಅಂದಾಗ ಅವ್ನು ಮಾಡಿದ್ದಕ್ಕೂ ಬೆಲೆ ಇರಲ್ಲ. ನನಗೆ ಈ ಯೂಟ್ಯೂಬು ಮಾಡಿದ್ಮೇಲೆ ತುಂಬ ಜನಕ್ಕೆ ನನ್ನ ಮೇಲೆ ಭಾಳ ಪ್ರೀತಿ. ನಿಮ್ಮಲ್ಲಿ ಕಲ್ಮಶ ಇಲ್ಲದೆ ಅಡುಗೆ ಹೇಳ್ಕೊಡ್ತೀರಾ ಸರ್, ನೀವು ಹೇಳ್ಕೊಟ್ಟಿದ್ದಕ್ಕೆ ನಾವು ಮಾಡಲೇಬೇಕು ಸರ್ ಅಂತಾರೆ. ಸೊ ನೋಡಿ, ಅದೊಂದು ಗೌರವ ಬೆಳೀತು. ಎಲ್ಲ ಐಟಮ್ ಆಗ್ತಾ ಇರುತ್ತೆ ಸರ್. ಅದು ಆ ಕಡೆ ಏನು ರೆಡಿ ಆಗ್ತಾ ಇರೋದು ಮೇಡಮ್? ಇದು ಮಟನ್ ಸಾರು, ಬೋಟಿ, ಚಾಪ್ಸು, ಆ ಥರ. ಇದು ಲೆಕ್ಕ. ಎಸ್. ಬೇಕಾ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ? 18, 19, 20 kgಗೆ 20. ಯಾವ್ದಾನ ನಿಮ್ಗೆ ಗಲೀಜು ಅನಿಸ್ತಾ? ಇಲ್ಲ, ಯಾವ್ದಾನ ಎಲ್ಲಾನು ನೀಟಾಗಿ ಇದೆಯಲ್ಲ ಸರ್, ಕ್ಲೀನ್ ಆಗಿದೆ. ಏನು ಗಲೀಜ್ ಅನ್ಸುತ್ತೆ? ಮಾಡಬಾರ್ದು ಗಲೀಜು. ಕ್ಲೀನಾಗಿ ಮಾಡಿದಾಗ, ಯಾಕಂದರೆ ಇದಕ್ಕೊಂಚೂರು ಆಯಿಲ್ ಹಾಕ್ತೀವಿ. ಯಾಕಂದರೆ ಮಕ್ಕಳು ತಿಂತಾರೆ, ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀವಿ ಒಂದು 15 ನಿಮಿಷ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಅಸಿಡಿಟಿ ಬರಲ್ಲ. ತುಂಬ ಇಷ್ಟಪಡೋದೇ ಮಕ್ಕಳಲ್ವಾ, ಬಿರಿಯಾನಿ, ಕಬಾಬು, ಬಿರಿಯಾನಿ, ರೈಸು. ಇವಾಗ ಮನೇಲಿ ಮಾಡಬೇಕು ಅಂದ್ರೂ ಕೂಡ ನಾವು ಮೆಣಸಿನ್ಕಾಯಿ ಆಗಿರ್ಬೋದು, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅಸಿಡಿಟಿ ಬರಲ್ಲ, ಎದೆ ಉರಿ ಬರಲ್ಲ. ಅದು ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.